ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮೊದಲನೇ T20 ಮ್ಯಾಚ್ ಆಡ್ತಾ ಇರೋದು. ಈ ಮ್ಯಾಚ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ 4:15 ಸ್ಟಾರ್ಟ್ ಆಗೋದು. ಇವಾಗ ಮೊದಲನೇದಾಗಿ ಇವಾಗ ಎಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ನೋಡೋಣ. ಇವಾಗ ನೋಡಿ, ಇಂಗ್ಲೆಂಡ್ ವಿರುದ್ಧ ಸೀರೀಸ್ ಆಡಿದ್ರು, ಅದು ಮತ್ತೆ ಐರ್ಲೆಂಡ್ ವಿರುದ್ಧ ಸೀರೀಸ್ ಆಡಿದ್ರಲ್ಲ, ಅದೆಲ್ಲ ನಾರ್ಮಲ್ ಎಲ್ಲಿ ಬ್ರಾಡ್ಕಾಸ್ಟ್ ಆಗೋದು ಅಂದ್ರೆ ಸೋನಿ ಇಲ್ಲ ಅಂದ್ರೆ ಸ್ಟಾರ್. ಬಟ್ ಈ ಸೀರೀಸ್ ಒಂಥರ ಡಿಫ್ರೆಂಟ್ ಆಗಿ ಬ್ರಾಡ್ಕಾಸ್ಟ್ ಆಗ್ತಾ ಇರೋದು ಎಲ್ಲಿ ಗೊತ್ತಾ? ಇವಾಗ ಏನಾದ್ರು ಡಿಜಿಟಲ್, ಇವಾಗ ಮೊಬೈಲ್ ಫೋನು, ಲ್ಯಾಪ್ಟಾಪ್ ಈ ತರ ಅಂತ ಏನಾದ್ರು ಬಂದಾಗ ಫ್ಯಾನ್ ಕೋಡ್ ಅಂತ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ನೋಡ್ಬೋದು. ಏನಾದ್ರು ಇದು ಫ್ರೀನಾ ಅಂತ ಕೇಳಿದ್ರೆ ನೀವು, ಅದು ಫ್ರೀ ಇಲ್ಲ, ಖಂಡಿತ ಇಲ್ಲ. ನೀವು ಅಲ್ಲಿ ಪಾಸ್ ನ ತಗೋಬೇಕಾಗುತ್ತೆ. ಬೇಕಿದ್ರೆ ಒಂದು ಮ್ಯಾಚ್ ತಗೋಬಹುದು, ಇಲ್ಲಾಂದ್ರೆ ಓವರ್ ಆಲ್ ಸೀರೀಸ್ಗೂ ತಗೋಬಹುದು. ಇಲ್ಲ ನೀವೇನಾದ್ರು ಮಂತ್ಲಿ ಪಾಸ್ ತಗೋತೀನಿ ಅಂದ್ರೆ ಅದು ಆಪ್ಷನ್ ಇದೆ, ಇಲ್ಲಾಂದ್ರೆ ಇಯರ್ಲಿ ಪಾಸ್ ಕೂಡ ತಗೊಳ್ಳೋ ಆಪ್ಷನ್ ಕೂಡ ಇದೆ. ಬಟ್ ಮಂತ್ಲಿ ಪಾಸ್ ಮತ್ತೆ ಇಯರ್ಲಿ ಪಾಸ್ ವೇಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲೆಲ್ಲ ಜಾಸ್ತಿ ಬ್ರಾಡ್ಕಾಸ್ಟ್ ಆಗಲ್ಲ, ರೇರ್ ಸೀನ್ಸ್ ಆಗೋದಿಲ್ಲ. ಆದ್ರಿಂದ ಓವರ್ ಆಲ್ ಸೀರೀಸ್ ಆ ಪಾಸ್ ನ ತಗೊಳ್ಳಿ, ಇಲ್ಲಾಂದ್ರೆ ಒಂದು ಮ್ಯಾಚ್ ಏನಾದ್ರು ಇಂಟ್ರೆಸ್ಟ್ ಇದೆ ಆ ಮ್ಯಾಚ್ ಪಾಸ್ ನ ತಗೊಂಡು ಮ್ಯಾಚ್ ನ ನೋಡ್ಬೋದು. ಅದೇ ಟಿವಿ ವಿಚಾರಕ್ಕಂತ ಬಂದಾಗ ಯುನೈಟೆಡ್ ಸ್ಪೋರ್ಟ್ಸ್ ಅಂತ ಚಾನಲ್ ಇದೆ. ಆ ಚಾನಲ್ ಅಲ್ಲಿ ಇದು ಸ್ಟ್ರೀಮ್ ಆಗುತ್ತೆ. ಏನಾದ್ರು ರೀಚಾರ್ಜ್ ಆಗಿದ್ರೆ ಬರುತ್ತೆ, ರೀಚಾರ್ಜ್ ಏನಾದ್ರು ಆಗಿಲ್ಲ ಅಂದ್ರೆ ನೀವು ರೀಚಾರ್ಜ್ ಮಾಡ್ಕೊಂಡು ನೋಡ್ಬೇಕಾಗುತ್ತೆ. ಮತ್ತೆ ಡಿಡಿ ಸ್ಪೋರ್ಟ್ಸ್ ಅಲ್ಲಿ ಕೂಡ ಸ್ಟ್ರೀಮ್ ಆಗುತ್ತೆ, ಅಲ್ಲಿ ಫ್ರೀ ಆಗಿ ಬರುತ್ತೆ, ಅಲ್ಲಿ ಬೇಕಾದ್ರೆ ನೋಡ್ಕೋಬಹುದು. ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಇದುವರೆಗೂ T20 ಸೀರೀಸ್ ನ ಸೋತಿಲ್ಲ. ಇನ್ನ ಜಿಂಬಾಬ್ವೆ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಚ್ ನ ವಿನ್ ಆಗಿದ್ದಾರೆ, ಬಟ್ ಸೀರೀಸ್ ನ ವಿನ್ ಆಗಿಲ್ಲ ಟೀಮ್ ಇಂಡಿಯಾ ವಿರುದ್ಧ. ಇವಾಗ ರೀಸೆಂಟ್ ಫಾರ್ಮ್ ಅಂತ ನೋಡಿದಾಗ ಇಂಡಿಯಾ ಐರ್ಲೆಂಡ್ ವಿರುದ್ಧ T20 ಸೀರೀಸ್ ನ ಸೋತ್ರು, ಇಂಗ್ಲೆಂಡ್ ವಿರುದ್ಧ ಸೋತ್ರು. ಒಂಥರ ನೋಡಿ, ಹತ್ರಕ್ ಬಂದು ಸೋತಿಲ್ಲ, ಫೈಟ್ ಕೋರ್ಟ್ ಕೂಡ ಸೋತಿಲ್ಲ, ಒನ್ ಸೈಡೆಡ್ ಆಗಿದ್ದು. ಒಂದು ಮ್ಯಾಚ್ ವಿನ್ ಆಗಲ್ಲ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ತಗೊಂಡಾಗಿಂದ 7 ಮ್ಯಾಚಸ್ ಆಡಿರೋದು. 7 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ ಸೋತಿರೋದು, ಒಂದು ಮ್ಯಾಚ್ ಡ್ರಾ ಆಗಿರೋದು. ಇನ್ನೂ ಒಂದು ವಿಕ್ಟರಿನ ಪಡ್ಕೊಂಡಿಲ್ಲ ನೋಡಿ ಅವ್ರು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ. ಆದ್ರಿಂದ ಅವ್ರಿಗಂತೂ ಈ ವಿಕ್ಟರಿ ಅವಶ್ಯಕತೆ ಇದೆ ಮಗ. ಏನಾದ್ರು ಇವತ್ತೇನಾದ್ರು ಜಿಂಬಾಬ್ವೆ ವಿರುದ್ಧ ಟೀಮ್ ಇಂಡಿಯಾ ವಿನ್ ಆದ್ರೆ ಅವ್ರ ಕ್ಯಾಪ್ಟನ್ಸಿಲಿ ಟೀಮ್ ಇಂಡಿಯಾದ ಮೊದಲನೇ ವಿಕ್ಟರಿ ಆಗುತ್ತೆ. ಬಟ್ ಆದ್ರೂನು ಅವ್ರ ವಿರುದ್ಧ ವಿನ್ ಆಗೋದು ಅಷ್ಟೊಂದು ಈಸಿ ಇರಲ್ಲ ಮಗ. ಯಾವ್ದೇ ಟೀಮ್ ಆಗ್ಲಿ ಅವ್ರು ಹೋಮ್ ಅಂತ ಬಂದಾಗ ಅವ್ರು ಸ್ಟ್ರಾಂಗ್ ಆಗಿ ಇದ್ದೇ ಇರ್ತಾರೆ. ಜಿಂಬಾಬ್ವೆ ಅಂದ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಐರ್ಲೆಂಡ್ ಅಷ್ಟೇ, ನೆಗ್ಲೆಕ್ಟ್ ಮಾಡಿದ್ರೆ ಬಿಡು ಆರಾಮಾಗಿ ಹೊಡಿಬೋದು, 2-0 ಇಂದ ಹೊಡಿಬೋದು ಅಂತಾನೆ ಎಲ್ಲಾರು ಅನ್ಕೊಂಡಿದ್ದು. ಬಟ್ ನೋಡಿ ಯಾವ ತರ ಉಲ್ಟಾಯ್ತಂತ. ಅದಕ್ಕೆ ಹೇಳೋದು, ಅವ್ರು ಹೋಮ್ ಅಂತ ಬಂದಾಗ ಅವ್ರು ಸ್ಟ್ರಾಂಗ್ ಆಗಿ ಇದ್ದೇ ಇರ್ತಾರೆ. ಏನಾದ್ರು ಅವ್ರಿಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟು ಸಖತ್ ಫೈಟ್ ಕೊಟ್ಟಾಗ ಒಂದೇ ಚಾನ್ಸ್ ವಿನ್ ಆಗಕ್ಕೆ. ಇಲ್ಲ ಅಂದ್ರೆ ಸ್ವಲ್ಪ ಏನಾದ್ರು ಮರಿದ್ರು ಸಹ ಅವ್ರು ಐರ್ಲೆಂಡ್ ಹೊಡೆದ್ರಲ್ವ, ಅದೇ ತರ ಜಿಂಬಾಬ್ವೆನ ಹೊಡೆದ್ರು ಹೇಳಕ್ಕಾಗಲ್ಲ. ಅದು ಬೇರೆ ಅವ್ರ ಕಡೆ ಕ್ಯಾಪ್ಟನ್ ಸಿಕಿಂದರ್ ರಾಜಾ, ಅವ್ರು ಬೇರೆ ತರಾವರಿ ಸ್ಟೇಟ್ಮೆಂಟ್ಸ್ ನ ಕೊಟ್ಟಿರೋದು. ಇಂಡಿಯಾ ವಿರುದ್ಧ ಬೇಕಾದ್ರೆ ವಿನ್ ಆದ್ರೂ ಆಗ್ಬೋದು, ಇಲ್ಲ 50-50 ಆಗಿರುತ್ತೆ, ಇಲ್ಲಾಂದ್ರೆ ಒನ್ ಸೈಡೆಡ್ ಅಂತ ಆಗಲ್ಲ ಅಂತ ಹೇಳಿರೋದು. ಅವ್ರು ಒನ್ ಸೈಡೆಡ್ ಆಗಲ್ಲ ಅಂತ ಹೇಳಿದ್ಮೇಲೆ ಇವರು ಸಹ ಫೈಟ್ ಕೊಡ್ಬೋದು, ಇಲ್ಲ ಸೀರೀಸ್ ವಿನ್ ಆದ್ರೂ ಆಗ್ಬೋದು. ನೋಡಿ ಈ ತರ ಎಲ್ಲ ಸ್ಟೇಟ್ಮೆಂಟ್ಸ್ ಕೊಟ್ರು. ಇವೆಲ್ಲ ಏನಕ್ಕೆ ಕೊಟ್ರು ಅಂದ್ರೆ, ಇವಾಗ ಟೀಮ್ ಇಂಡಿಯಾ ಎಲ್ಲ ಸೋತಲ್ವಾ, ಐರ್ಲೆಂಡ್ ವಿರುದ್ಧ ಎಲ್ಲ ಸೋತಿದ್ದಾದ್ಮೇಲೆ ಇವ್ರ ಕಾನ್ಫಿಡೆನ್ಸ್ ಅನ್ನೋದು ಬಂದಿರುತ್ತೆ. ಐರ್ಲೆಂಡ್ ಸೋಲ್ಸಿದಾರ ಅಂದ್ಮೇಲೆ ನಾವಿನ್ನ ಸೋಲ್ಸಕ್ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಬಂದಿರುತ್ತಲ್ವಾ. ಆ ಕಾನ್ಫಿಡೆನ್ಸ್ ಅನ್ನೋದನ್ನೆಲ್ಲ ಇಳಿಸಬೇಕು. ಆದ್ರಿಂದ ಟೀಮ್ ಇಂಡಿಯಾ ವಿನ್ ಆಗ್ಬೇಕು. ಇವಾಗ ಇವರಿಬ್ಬರದು ಸ್ಟಾಟ್ಸ್ ಅಂತ ನೋಡಿದಾಗ ಟೋಟಲ್ ಇದುವರೆಗೂ T20 ಮ್ಯಾಚಸ್ ಆಡಿರೋದು 14 ಮ್ಯಾಚಸ್ ಅಲ್ಲಿ 11 ಮ್ಯಾಚಸ್ ಇಂಡಿಯಾ ವಿನ್ ಆದ್ರೆ, ಇನ್ 3 ಮ್ಯಾಚಸ್ ಅಷ್ಟೇ ಜಿಂಬಾಬ್ವೆ ವಿನ್ ಆಗೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಜಿಂಬಾಬ್ವೆ 3 ಮ್ಯಾಚಸ್ ಆದ್ರೂ ವಿನ್ ಆಗಿದೆ. ಬಟ್ ನೋಡಿ ಐರ್ಲೆಂಡ್ ಇದಕ್ಕೂ ಮುಂಚೆ ಅವ್ರು ಒಂದು ಮ್ಯಾಚ್ ವಿನ್ ಆಗಿದ್ದಿಲ್ಲ, ಸಾಕಷ್ಟು ಸ್ಟ್ರಗಲ್ ಪಡೆದವ್ರು. ಬಟ್ ನೋಡಿದ್ರೆ ಸೀರೀಸ್ ನೇ ವಿನ್ ಆಗ್ಬಿಟ್ರು. ಬಟ್ ನೋಡಿ ಜಿಂಬಾಬ್ವೆ ಅವ್ರು ಸ್ವಲ್ಪ ಅವ್ರಿಗಿಂತ ಬೆಟರ್. ಆದ್ರಿಂದ ಟೀಮ್ ಇಂಡಿಯಾಗೆ ಇವ್ರ ವಿರುದ್ಧ ವಿನ್ ಆಗೋದು ಅಷ್ಟೊಂದು ಈಸಿ ಇರಲ್ಲ. ಅದು ಬೇರೆ ಟೀಮ್ ಇಂಡಿಯಾ ಇವಾಗ ಕೊಡ್ತಾರೋ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಖತ್ ಕಷ್ಟ ಆಗ್ತದೆ. ಇವ್ರ ವಿರುದ್ಧ ಸೋಲ್ ಬಿಡ್ತಾರೆ, ಹೇಳಕ್ ಆಗ್ತಲ್ಲ, ಆ ತರ ಅಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾರ. ಆದ್ರಿಂದ ಈ ಮ್ಯಾಚ್ ಇವರು ಸಿಕಿಂದರ್ ರಾಜ ಹೇಳ್ದಂಗೆ ಒಂಥರ ಒನ್ ಸೈಡೆಡ್ ಅಂತೂ ಆಗಲ್ಲ ಮಗ, ಈಕ್ವಲ್ ಫೈಟ್ ಅನ್ನೋದು ಇದ್ದೇ ಇರುತ್ತೆ. ಇವಾಗ ವೆನ್ಯೂ ವಿಚಾರಕ್ಕೆ ಬಂದಾಗ ಈ ಮ್ಯಾಚ್ ಎಲ್ಲಿ ನಡೀತಾ ಇದೆ ಅಂದ್ರೆ ಅರಾಡ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ. ಇದು ಪಿಚ್ ಯಾವ ತರ ಬಿಹೇವ್ ಅಂತ ಹೇಳಿದ್ರೆ, ಇದು ಬ್ಯಾಲೆನ್ಸ್ಡ್ ವಿಕೆಟ್. ಇಲ್ಲಿ ಏನಾದ್ರು ಸೆಟ್ಲ್ ಆದ್ರೆ ಬ್ಯಾಟ್ ಇಂದ ರನ್ಸ್ ಬರುತ್ತೆ. ಇಲ್ಲಿ ಪೇಸ್ ಬೌಲರ್ಸ್ ಗೆ ಅಸಿಸ್ಟ್ ಆಗಲ್ವಂತ ಕೇಳಿದ್ರೆ ಪೇಸ್ ಬೌಲರ್ಸ್ ಕೂಡ ಅಸಿಸ್ಟ್ ಆಗುತ್ತೆ. ಇನಿಷಿಯಲ್ ಅಲ್ಲಿ 1 to 6 ಓವರ್ ಸೀಮ್ ಸ್ವಿಂಗ್ ಅನ್ನೋದು ಆಗುತ್ತೆ. ಅವಾಗ ಇವ್ರು ಸಖತ್ ಎಫೆಕ್ಟಿವ್ ಆಗಿರ್ತಾರೆ. ಲೇಟರ್ ಆನ್ ಬರ್ತಾ ಸ್ಪಿನ್ನರ್ಸ್ ಕೂಡ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಬಟ್ ಇಲ್ಲಿ ಮೋರ್ ಅಸಿಸ್ಟ್ ಇರೋದು ಬ್ಯಾಟ್ಸ್ಮನ್ ಗೆ. ಸೆಟ್ಲ್ ಆಗ್ಬಿಟ್ರೆ ಸಾಕು, ಯಾವ್ದೇ ಟೈಮ್ ಅಲ್ಲಿ ಅಷ್ಟೇ ಬ್ಯಾಟ್ ಇಂದ ರನ್ಸ್ ಬರ್ತಾ ಇರುತ್ತೆ. ಈ ಗ್ರೌಂಡ್ ಅಲ್ಲಿ ಆವರೇಜ್ ಪೊಸಿಷನ್ ಸ್ಕೋರ್ ಅಂತ ನೋಡಿದಾಗ 155 to 160 ಇರೋದು. ಇಲ್ಲಿ ಏನ್ ಪ್ರತಿಯೊಂದು ಮ್ಯಾಚಸ್ ಹೈ ಸ್ಕೋರಿಂಗ್ ಗೇಮ್ಸ್ ಆಗಿವೆ, ಪ್ರತಿಯೊಂದು ಮ್ಯಾಚಸ್ ಲೋ ಸ್ಕೋರಿಂಗ್ ಗೇಮ್ಸ್ ಆಗಿವೆ ಅಂತಲ್ಲ, ಒಂಥರ ಮೀಡಿಯಂ ಆಗಿದೆ ಅಂತ ಹೇಳ್ಬೋದು. ಇನ್ನ ಕಾಂಪಿಟೇಟಿವ್ ಸ್ಕೋರ್ ಎಷ್ಟು ಅಂತ ಕೇಳಿದಾಗ 160 ಅಬೌವ್ ರನ್ಸ್ ನ ಸ್ಕೋರ್ ಮಾಡಿದ್ರೆ ಒಂಥರ ಕಾಂಪಿಟೇಟಿವ್ ಸ್ಕೋರ್ ಅಂತ ಹೇಳ್ಬೋದು. ವಿನಿಂಗ್ ಪರ್ಸೆಂಟೇಜ್ ಅನ್ನೋದು ಜಾಸ್ತಿ ಇರುತ್ತೆ 160 ಅಬೌವ್ ರನ್ಸ್ ನ ಸ್ಕೋರ್ ಮಾಡಿದ್ರೆ. ಈ ಗ್ರೌಂಡ್ ಅಲ್ಲಿ ಹೈಯೆಸ್ಟ್ T20 ಟೋಟಲ್ ಅಂತ ನೋಡಿದಾಗ 234. ಇಲ್ಲಿ ನೋಡಿ ಹೈ ಸ್ಕೋರಿಂಗ್ ಗೇಮ್ಸ್ ಕೂಡ ಆಗಿದೆ, ಮತ್ತೆ ಲೋಯೆಸ್ಟ್ ಕೂಡ ಆಗಿದೆ, 99 ಗೆಲ್ಲ ಆಲ್ ಔಟ್ ಆಗಿರೋದು. ಈ ಗ್ರೌಂಡ್ ಸಕ್ಸಸ್ಫುಲ್ ಚೇಸ್ ಅಂತ ನೋಡಿದಾಗ 194 ರನ್ಸ್ ನ ಚೇಸ್ ಮಾಡಿರೋದು ಮಗ. 200+ ರನ್ಸ್ ನ ಚೇಸ್ ಮಾಡಕ್ ಆಗಿಲ್ಲ. ಇವತ್ತೇನಾದ್ರು 200+ ರನ್ಸ್ ನ ಸ್ಕೋರ್ ಮಾಡಿ ಅದನ್ನ ಏನಾದ್ರು ಚೇಸ್ ಮಾಡಿದ್ರೆ ರೆಕಾರ್ಡ್ ಅಂತಾನೆ ಹೇಳ್ಬೋದು. ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ T20 ಮ್ಯಾಚಸ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿರೋದು 83 ಮ್ಯಾಚಸ್ ಅಲ್ಲಿ 45 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡ್ತಾ ವಿನ್ ಆದ್ರೆ, ಇನ್ನ 36 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾ ವಿನ್ ಆಗಿರೋದು. ಇಲ್ಲಿ ಅಡ್ವಾಂಟೇಜ್ ಅನ್ನೋದು ಜಾಸ್ತಿ ಇರೋದು ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ. ಏನಕ್ಕಂದ್ರೆ ಇವಾಗ ಪಿಚ್ ಬರ್ತಾ ಡ್ರೈ ಮತ್ತೆ ಸ್ಲೋ ಆಗ್ಬಿಡುತ್ತೆ. ಆ ಟೈಮ್ ಅಲ್ಲಿ ಚೇಸ್ ಮಾಡ್ತಾರಲ್ವ, ಅವ್ರು ಸಖತ್ ಕಷ್ಟ ಆಗುತ್ತೆ. ಆದ್ರಿಂದ ಫಸ್ಟ್ ಬ್ಯಾಟಿಂಗ್ ಆದವ್ರಿಗೆ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು.
ಇವಾಗ ಟಾಸ್ ಏನಾದ್ರು ವಿನ್ ಆದ್ರೆ ಇವಾಗ ಆಲ್ಮೋಸ್ಟ್ ಎರಡು ಟೀಮ್ಸ್ ಅಷ್ಟೇ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳಕ್ಕೆ ನೋಡ್ತಾರೆ ಸ್ಟಾಟ್ಸ್ ಅಂತ ನೋಡಿದಾಗ. ಬಟ್ ನಮ್ ಟೀಮ್ ಇಂಡಿಯಾ ಯಾವ್ದು ಆಯ್ಕೆ ಮಾಡ್ಕೊಳುತ್ತೆ ಅಂತ ನಾನು ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇರೋದು. ಯಾಕೆ ಗೊತ್ತಾ, ಟೀಮ್ ಇಂಡಿಯಾ ನೀವೆಲ್ಲ ನೋಡ್ತೀರಾ, ಐರ್ಲೆಂಡ್ ವಿರುದ್ಧನೂ ಅಷ್ಟೇ, ಇಂಗ್ಲೆಂಡ್ ವಿರುದ್ಧನೂ ಅಷ್ಟೇ ಒಂಥರ ಉಲ್ಟಾ ಮಾಡ್ತಾ ಇದ್ರು. ಚೇಸಿಂಗ್ ಗೆ ಅಡ್ವಾಂಟೇಜ್ ಇದ್ದಾಗ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊತಾರೆ, ಫಸ್ಟ್ ಬ್ಯಾಟಿಂಗ್ ಅಡ್ವಾಂಟೇಜ್ ಇದ್ದಾಗ ಚೇಸಿಂಗ್ ನ ಆಯ್ಕೆ ಮಾಡ್ಕೊತಾ ಇದ್ರು, ಒಂಥರ ಉಲ್ಟಾ ಮಾಡ್ತಾ ಇದ್ರು. ಏನಾದ್ರು ಇಂಡಿಯಾ ಏನಾದ್ರು ಟಾಸ್ ವಿನ್ ಆದ್ರೆ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೋಬೇಕು. ಬೇಕಾದ್ರೆ ಹೇಳಕ್ಕೆ ಆಗಲ್ಲ, ಇಂಡಿಯಾ ಬೇಕಾದ್ರೆ ನಾವು ಚೇಸ್ ಮಾಡ್ತೀವಿ ಅಂತ ಬೌಲಿಂಗ್ ತಗೋಬಿಡ್ತಾರೆ. ನನ್ನ ಪ್ರಕಾರ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು. ಇಂಡಿಯಾ ಈ ಮ್ಯಾಚ್ ಅಂತ ವಿನ್ ಆಗ್ಲೇಬೇಕು. ಶ್ರೇಯಸ್ ಅಯ್ಯರ್ಗಂತೂ ಈ ಮಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಸೀರೀಸ್ ನ ಸೋತ ಆದ್ಮೇಲೆ ಯಾವ ತರ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಕೀಳಾಗಿ ನೋಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಇಂಡಿಯನ್ ಟೀಮ್ ಅಷ್ಟೇ, ಕ್ಯಾಪ್ಟನ್ ಅಷ್ಟೇ. ಆದ್ರಿಂದ ವಿನ್ ಆಗ್ಲೇಬೇಕು. ಆ ಸ್ಕ್ವಾಡ್ ಅಲ್ಲಿ ಇದ್ದಂತಹ ಕೆಲವು ಪ್ಲೇಯರ್ಸ್ ಈ ಸ್ಕ್ವಾಡ್ ಅಲ್ಲೂ ಇದಾರೆ, ಇನ್ನ ಹೊಸ ಮುಖಗಳು ಸಹ ಇದಾವೆ. ಇದ್ರ ಬಗ್ಗೆನೆ ಒಂದು ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಈ 11 ಇಟ್ಕೊಂಡ್ರೆ ಜಿಂಬಾಬ್ವೆ ವಿರುದ್ಧ ಸೀರೀಸ್ ನ ವಿನ್ ಆಗ್ಬೋದು ಅಂತ ವಿಡಿಯೋನೇ ಮಾಡಿದೀನಿ. ಅಲ್ಲಿ ಬೇಕಾದ್ರೆ ಪ್ಲೇಯಿಂಗ್ 11 ಹೋಗಿ ನೋಡ್ಕೊಳ್ಳಿ. ಇವಾಗ ವಿನ್ನಿಂಗ್ ವಿಚಾರಕ್ಕಂತ ಬಂದಾಗ ಟೀಮ್ ಇಂಡಿಯಾ ಎಲ್ಲ ಸೀರೀಸ್ ನ ಸೋತಿರ್ಬೋದು. ಐರ್ಲೆಂಡ್ ವಿರುದ್ಧ ಸೋತಿದ್ದಾರೆ, ಮತ್ತೆ ಇಂಗ್ಲೆಂಡ್ ವಿರುದ್ಧ ಸೋತಿದ್ದಾರೆ. ಬಟ್ ಯಾವ್ದೇ ಟೈಮಲ್ಲೂ ಇಂಡಿಯಾ ಒಂಥರ ಸ್ಟ್ರಾಂಗೆಸ್ಟ್ ಅಪೋನೆಂಟ್ ಅಂತಾನೆ ಹೇಳ್ಬೋದು ಜಿಂಬಾಬ್ವೆಗೆ. ಜಿಂಬಾಬ್ವೆ ಅವರು ಟೀಮ್ ಇಂಡಿಯಾ ವಿರುದ್ಧ ಸೀರೀಸ್ ನ ವಿನ್ ಆಗಿಲ್ಲ, ಮ್ಯಾಚಸ್ ನ ವಿನ್ ಆಗಿದ್ದಾರೆ, 3 ಮ್ಯಾಚಸ್ ನ ವಿನ್ ಆಗಿದಾರಲ್ವಾ. ಆದ್ರಿಂದ ಜಿಂಬಾಬ್ವೆ ವಿನ್ ಆದ್ರೂ ಹೇಳಕ್ ಆಗಲ್ಲ. ಬಟ್ ಅದು ಬೇರೆ, ಆಡ್ತಾ ಇರೋದು ಬೇರೆ. ಅವ್ರು ಹೋಮ್ ಅಲ್ಲಿ, ಜಿಂಬಾಬ್ವೆ ಹೋಮ್ ಅಲ್ಲಿ ಅಲ್ವಾ. ಆದ್ರೂ ಸ್ವಲ್ಪ ಅವರು ಸ್ಟ್ರಾಂಗ್ ಇರ್ತಾರೆ, ಮತ್ತೆ ಫೈಟ್ ಅನ್ನೋದು ಕೊಡ್ತಾರೆ. ಬಟ್ ಆದ್ರೂ ಸಹ ಇಂಡಿಯಾ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಲಿ ಮೊದಲನೇ ವಿಕ್ಟರಿನ ಪಡ್ಕೋತಾರ ಅಂತ ಅನಿಸ್ತಾ ಇದೆ ಮಗ. ಇವಾಗ ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.